ಇವತ್ತು ಬೆಳಗ್ಗೆನೆ ಪೊಲೀಸರು ನಮ್ಮ ಗಾಡಿನ ಅಡ್ಡ ಹಾಕ್ಬಿಟ್ರು. ಏನಾಯ್ತು ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋನ ಪುಣ್ಯ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಫಾಲೋ ಮಾಡಿ. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಹೊರನಾಡಿಂದ ಧರ್ಮಸ್ಥಳ ಕಡೆ ಹೊಡಬೇಕಾಯ್ತು. ಕಸ್ಟಮರ್ ಬಂದಿದ್ರು, ನಾನು ಕೂಡ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬಂದೆ. ಇವತ್ತು ಬರೋ ದಾರಿಲಿ ಏನಪ್ಪ ಅಂದ್ರೆ ಹೊರನಾಡು ಬಿಟ್ಟು ಒಂದು ಮಿನಿಮಮ್ ಒಂದು 7-10 ಕಿಲೋಮೀಟರ್ ಆಗಿಲ್ಲ. ಮುಂದ್ಗಡೆ ಪೊಲೀಸರು ಕಾಯ್ತಾ ಇದ್ರು. ಶಾಕ್ ಆಯ್ತಾ? ಆಗಿರ್ಲೇಬೇಕು. ಖಂಡಿತ ಶಾಕ್ ಆಯ್ತು. ಯಾಕಪ್ಪ ಅಂದ್ರೆ ಯೂನಿಫಾರ್ಮ್ ಕೂಡ ಹಾಕಿದ್ದೀನಿ, ಸೀಟ್ ಬೆಲ್ಟ್ ಹಾಕಿದ್ದೀನಿ, ಆದ್ರೂ ನಾನು ಗಾಡಿನ ಸೈಡ್ ಹಾಕ್ಸಿದ್ರಲ್ಲ ಅಂತ ಶಾಕ್ ಆಯ್ತು ಅಷ್ಟೇ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಏನು ಪೊಲೀಸ್ ಅಡ್ಡ ಹಾಕಿದ್ಮೇಲೆ ಎಳೆದ್ಬಿಟ್ಟು ಹೋಗಿ ಏನಂತ ಕೇಳಲೇಬೇಕು. ಈ ಫಿಗರ್ ಎಲ್ಲೂ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಾನು ಗಾಡಿನ ಸೈಡ್ ಹಾಕ್ಬಿಟ್ಟು ಹೋಗಿ ಏನ್ ಸರ್ ಅಂತ ಕೇಳಿದೆ. ಗಾಡಿ ನಂಬರ್ ಹೇಳಪ್ಪ ಅಂದ್ರು. ಯಾಕೆ ಸರ್ ಅಂತ ಕೇಳಿ ಫೈನ್ ಇದೆ ಚೆಕ್ ಮಾಡ್ಬೇಕು ಅಂತಂದು ನಾನು ಗಾಡಿ ನಂಬರ್ ಹೇಳಿ ಚೆಕ್ ಮಾಡಿದ್ರು, ಯಾವ್ದು ಫೈನ್ ಇದೆ. ಅದಕ್ಕೆ ಆಮೇಲೆ ಅವ್ರು ಏನಂದ್ರು ಗೊತ್ತಾ, ಸುಮಾರು ಹೊತ್ತು ನಾನು ವೇಟ್ ಮಾಡ್ದೆ, ಏನು ಹೇಳಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ಅವ್ರಿಗೆ ಹೇಳ್ದೆ, ಕೇಳ್ದೆ ಬಂದ್ಬಿಟ್ಟೆ. ಬಂದ್ಮೇಲೆ ಕಸ್ಟಮರ್ ಕೇಳಿದ್ರು, ಏನ್ ನವೀನ್ ಏನೋ ತೊಂದರೆ ಅಂತ ಕೇಳಿದ್ರು. ಸರ್ ಏನಿಲ್ಲ ಅಂತ. ಸರಿ ಆಯ್ತು, ಹಂಗಾರೆ ಮೂವ್ ಮಾಡಿ, ಗಾಡಿನ ಲೇಟ್ ಆಗುತ್ತೆ ನಮಗೆ ಅಂತ. ಸರಿ ಸರ್ ಆಯ್ತು, ಮೂವ್ ಮಾಡಬಿಡಿ. ಆಮೇಲೆ ಕಸ್ಟಮರ್ ಕೂಡ ಹೇಳಿದ್ರು, ಮುಂದೆ ಟೀ ಬ್ರೇಕಿಗೆ ಹಾಕಪ್ಪ, ಎಲ್ಲಾದ್ರೂ ಟೀ ಕುಡಿಬೇಕಂತೆ ಅಂತಂದ್ರು. ಸರಿ ಸರ್ ಆಯ್ತು, ಹಾಕನೆ ಬಿಡಿ ಅಂತಂದೆ. ಕಸ್ಟಮರ್ ಅವಾಗ ಟೀ ಕುಡಿಬೇಕಂತ ಹೇಳಿದ್ರು ಅಂತ ಸೈಡ್ ಹಾಕಿದ್ರೆ. ಇವಾಗ ಟೀ ಕುಡಿಯಲ್ಲ, ಫೋಟೋ ಶೂಟ್ ಮಾಡಬೇಕು ಅಂತಂತಾರೆ. ಡಿಪ್ರೆಷನ್. ಕಸ್ಟಮರ್ ಹೇಳಿದ್ರು, ನಾವು ಫೋಟೋ ತಗೊಂತೀವಿ, ಹೋಗಿ ನೀವು ಟೀ ಕುಡ್ಕೊಳ್ಳಿ ಅಂತಂದ್ರು. ಸರಿ ಸರ್ ಅಂತ ನಾನು ಟೀ ಕುಡಿಯಕ್ಕೆ ಬಂದೆ. ನಾನು ಟೀ ಕುಡಿದು ಗಾಡಿ ಹತ್ರ ಬಂದೆ. ಕಸ್ಟಮರು ಹೇಳ್ತಿದ್ರು, ನನ್ನ ಮಗನ್ ಕೇಕ್ ತಗೋಬೇಕು, ಉಜಿರೆಯಲ್ಲಿ ಯಾವ್ದಾದ್ರು ಬೇಕ್ರಿ ಇದ್ರೆ ನಿಲ್ಸು ಅಂತಂದ್ರು. ನಾನು ನಿಲ್ಸಿದ್ದೆ ಬೇಕ್ರಿ. ಕೇಕ್ ಕೂಡ ತಗೊಂಡ್ರು. ಹಾಗೆ ಧರ್ಮಸ್ಥಳ ಎಂಟ್ರಿ ಕೂಡ. ಕಸ್ಟಮರ್ನ ಟೆಂಪಲ್ ಹತ್ರ ಡ್ರಾಪ್ ಮಾಡಿ ನಾನು ಬಂದು ಗಾಡಿನ ಪಾರ್ಕ್ ಮಾಡಿ ನಾನು ಬಂದೆ ಟೆಂಪಲ್ ಹತ್ರ. ಜನ ಅಷ್ಟೊಂದು ಇರ್ಲಿಲ್ಲ, ಆದ್ರೆ ಬಿಸಿಲಂತೂ ಸಾಕತ್ತಾಗಿತ್ತು. ದೇವರಿಗೆ ಕೈ ಮುಗಿದು ಸೀದಾ ಪ್ರಸಾದಕ್ಕಂತ ಬಂದೆ. ಪ್ರಸಾದ ಮಾಡಿದ್ಮೇಲೆ ಏನ್ ಪ್ಲಾನ್ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಗೊತ್ತಿಲ್ಲ, ಹಾಲ್ಟ್ ಇರ್ಬೋದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.